ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲೀವರ್ ಟ್ರೇಡರ್. ನಾಳೆ 13/3/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಹಾಕೊಳ್ತೀರಿ. ಅದ್ರ ಜೊತೆಗೆ ಬುಧವಾರ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಸೊ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ, ನೀವು ಯಾವ ರೀತಿ ನೀವು ಟ್ರೇಡ್ ಮಾಡ್ತೀರಿ ಬ್ಯಾಂಕ್ ನಿಫ್ಟಿನಲ್ಲಿ. ಓಕೆ, ಸೊ ಇಯರ್ ನಿಫ್ಟಿನ ಶುರು ಮಾಡಿದ್ರೆ ನಿಫ್ಟಿ ಒಳಗಡೆ ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಒಂದು ಆಂಗಲ್ ಅಲ್ಲಿ ಏನ್ ಕಾಣುತ್ತೆ ಮಾರ್ಕೆಟ್ ಇನ್ನೂ ಅಪ್ ಟರ್ನ್ ಇಲ್ದಾನೆ ಒಂದಂತೂ ಗೊತ್ತಾಗುತ್ತೆ. ಇದೊಂದು ಚಾನಲ್ ಒಳಗಡೆ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಮಾಡ್ತಾ ಹೋಗ್ತಿದ್ದಾನೆ. ಸೊ ಕ್ಲಿಯರ್ಲಿ ಮಾರ್ಕೆಟ್ ಒಂದು ಬ್ರೇಕ್ಔಟ್ ತರ ಏನು ಕೊಡ್ತಾ ಇಲ್ಲ. ಎನಿವೆ ಮಾರ್ಕೆಟ್ ನಲ್ಲಿ ಏನ್ ಮಾಡಬಹುದು ನಾಳೆ ನೋಡ್ಕೊಂಡ್ರೆ, ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ 22,200ಗೆ 20 ಡೇ ಮೂವಿಂಗ್ ಎವರೇಜ್ ಬಂದು ಕುತ್ಕೊಳ್ತಾ ಇದೆ. ಓಕೆ, 21,883ಗೆ ಏನಾಗಿದೆ ಮಾರ್ಕೆಟ್ 50 ಡೇ ಮೂವಿಂಗ್ ಎವರೇಜ್ ಇದೆ. ಒಂದಂತೂ ಗೊತ್ತಾಗ್ತದೆ, ಇನ್ ಕೇಸ್ ನಾಳೆ ಏನಾದ್ರು ಮಾರ್ಕೆಟ್ 22,300 ಕಿತ್ಕೊಂಡ್ರೆ 22,200 ಅಂದ್ರೆ 20 ಡೇ ಮೂವಿಂಗ್ ಅವರೇಜ್ ಬಂದು ನಿಲ್ಲುವ ಸಾಧ್ಯತೆ ಇದೆ. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಪರ್ ದ ಮೂವಿಂಗ್ ಎವರೇಜ್ ಪರ್ಸ್ಪೆಕ್ಟಿವ್. ನಮಗೆ ಮೂವಿಂಗ್ ಎವರೇಜ್ ಏನ್ ಹೆಲ್ಪ್ ಮಾಡ್ತದೆ ಅಂದ್ರೆ, ಇಟ್ ವಿಲ್ ವರ್ಕ್ ಲೈಕ್ ಎ ಸಪೋರ್ಟ್ ಮೇಲೆಗಡೆ ಹೋಗುವಾಗ. ಸೊ ಥಿಂಕಿಂಗ್ ಆನ್ ದಟ್ ಪರ್ಸ್ಪೆಕ್ಟಿವ್ ನೀವೇನ್ ಮಾಡ್ತೀರಿ, ಈಗ 1 ಅವರ್ ಸ್ವಿಚ್ಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಸೊ 1 ಅವರ್ ನಲ್ಲಿ ನೋಡಿದ್ರೆ ಮಾರ್ಕೆಟ್ ಯಾವ ರೀತಿ ಕಾಣುತ್ತಾನೆ. ನಿಮ್ಗೆ ಒಂದ್ ಆಂಗಲ್ ಅಲ್ಲಿ ಕಾಣಬಹುದು ಸರ್. ಕೆಲವೊಬ್ಬರು ಜನರಿಗೆ ಎಸ್ ಸರ್, ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತಾ ಇದೆ. ಇದೊಂದು ಶೋಲ್ಡರ್ ಇದೆ, ಇದೊಂದು ಹೆಡ್ ಇದೆ. ಓಕೆ, ಇದೊಂದು ಶೋಲ್ಡರ್ ತರ ಕಾಣ್ತಾ ಇದೆ. ಇದನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಆದರೆ ಕ್ವೆಶ್ಚನ್ ಮಾರ್ಕ್ ಕೊಡ್ರಿ. 22,300 ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ನಿಮ್ಗೊಂದು ರೇಲಿ ಸಿಗ್ಬಹುದು, 22,150 ಅಥವಾ ಚಿಲ್ಲರೆ ಸಿಗ್ಬಹುದು ಅಂತ ಅನಿಸುತ್ತೆ. ಎಸ್, ಇಟ್ಸ್ ರೈಟ್ ಆಫ್ ಥಿಂಕಿಂಗ್, ಕರೆಕ್ಟ್ ತಪ್ಪಿಲ್ಲ. ಬಟ್ ಮಾರ್ಕೆಟ್ ಸ್ಟಿಲ್ ಅಪ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಇನ್ ಕೇಸ್ 2300 ಕೆಳಗೆ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಯಾವಾಗ ದೆನ್ ಮಾರ್ಕೆಟ್ ಕ್ಯಾನ್ ಚೇಂಜ್ ದ ವೇ ವಾಟ್ ವಿ ಆರ್ ಥಿಂಕಿಂಗ್. ಸೊ ನೋಡ್ಕೊಂಡ್ರೆ ನಾನೀಗ ಲೈನ್ ಮಾಡಿದ್ದೀನಿ, ಲೈನ್ಗಳನ್ನ ಡ್ರಾ ಹಾಕಿದ್ದೀನಿ. ಟ್ರೆಂಡ್ ಲೈನ್ ಇಲ್ಲೊಂದು ರಿಜೆಕ್ಷನ್ ಇದೆ, ಇಲ್ಲೊಂದು ರಿಜೆಕ್ಷನ್ ಇದೆ, ಇಲ್ಲಿ ಅಬೌಟ್ ಟು ಕಮ್ ರಿಜೆಕ್ಷನ್ ಇದೆ. ಕೆಳಗಡೆಯಿಂದ ನೋಡಿಕೊಳ್ಳಿ ಸರ್, ಇಲ್ಲೊಂದು ಸಪೋರ್ಟ್, ಇಲ್ಲೊಂದು ಸಪೋರ್ಟ್, ಇಲ್ಲೊಂದು ಸಪೋರ್ಟ್, ಅಂಡ್ ಅದ್ರ ಜೊತೆಗೆ 22,300 ಹ್ಯಾವಿಂಗ್ ಅ ಹೈಯೆಸ್ಟ್ ಸಪೋರ್ಟ್ ಹಿಯರ್. ಮಾರ್ಕೆಟ್ ಇವತ್ತು ಕೂಡ ಆಲ್ಮೋಸ್ಟ್ ಅಲ್ಲಿ ಬಂದು ಟಚ್ ಮಾಡಿ ಮಲಗಡೆ ಹೋಗಿದ್ದಾನೆ. ಅಂದ್ರೆ ದಿಸ್ ಲೆವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, 22,300 ಲೆವೆಲ್. ಸೊ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ನಿಮಗೆ ಯಾವುದೇ ರೀತಿ ಟ್ರೇಡ್ ಸೆಟಪ್ಗಳು ಸಿಗುವ ಚಾನ್ಸಸ್ ಕಡಿಮೆ ಅಂತ ತಿಳ್ಕೊಳ್ರಿ. ಓಕೆ, ಇನ್ ಕೇಸ್ 22,400 ಇಂದ ಹಿಡಿದು 22,300 ಒಳಗಡೆನೆ ಟ್ರೇಡ್ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಬೆಸ್ಟ್ ಲೆವೆಲ್ ಟು ಡೂ ದ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ದ ಮನಿ ಕಾಲ್ ಪುಟ್ಗಳನ್ನ ಸೆಲ್ ಮಾಡ್ತೀರಿ. ವಿಚ್ ಇಸ್ ದ ಬೆಸ್ಟ್ ಲೆವೆಲ್ ಟು ಬೈ ಸರ್ ಅಂದ್ರೆ 22,430. ಇವತ್ತು ಮಾರ್ಕೆಟ್ ಅನ್ನು ಬ್ರೀಚ್ ಮಾಡಿ ಕೆಳಗಡೆ ಬಂದಿದ್ದಾನೆ. ಮಾರ್ಕೆಟ್ ಇದನ್ನ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿಬಿಟ್ಟು 22,430 ಕೂಡ ಬ್ರೇಕ್ ಮಾಡಿದ್ದಾನೆ, ಹೈ ಇಲ್ಲಿ ಇಟ್ಕೋತಿದ್ದಾನೆ. ದೆನ್ ಓನ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಕ್ಯಾನ್ ರಲಿ ಟಿಲ್ 22,600 ಲೆವೆಲ್ಸ್. ಓಕೆ, ಡೂ ಥಿಂಕ್ ಆನ್ ದಿಸ್ ಪರ್ಸ್ಪೆಕ್ಟಿವ್ ಬಿಕಾಸ್ ಮಾರ್ಕೆಟ್ ನಮಗೆ ಈ ರೀತಿ ರ್ಯಾಲಿ ಮಾಡಬಹುದು ಓನ್ಲಿ ಅಂಡ್ ಓನ್ಲಿ 22,430 ಮೇಲೆ ತಿಳ್ಕೊತೀರಿ. ಓಕೆ, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ನಮಗೆ ಗ್ಯಾಪ್ ಡೌನ್ ಓಪನ್ ಆದ 22,200 ಚಿಲ್ಲರೆ ಓಪನ್ ಆಗಿದ್ದಾನೆ, ಅಥವಾ 22,280 ಓಪನ್ ಆಗಿದ್ದಾನೆ ಅಂತ ತಿಳ್ಕೊಡ್ರಿ. ಇವಾಗ ಈ ಸಪೋರ್ಟ್ ನ ಏನಾದ್ರು ಬ್ರೇಕ್ ಮಾಡ್ತಾನ ನೋಡ್ಕೊಡ್ರಿ. ಈ ಸಪೋರ್ಟ್ ನ ಬ್ರೇಕ್ ಮಾಡ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ಲಿ ಸಿಗೋದು ಟಾರ್ಗೆಟ್ 22,150 ಲೆವೆಲ್. ಅದ್ರ ಜೊತೆಗೆ 22,200ಗೆ ನಮಗೆ 20 ಡೇ ಮೂವಿಂಗ್ ಎವರೇಜ್ ಕೂಡ ಇರೋದ್ರಿಂದ ಹತ್ರ ಒಂದು 50-60 ಪಾಯಿಂಟ್ ನೀವು ಡಿಸ್ಕೌಂಟ್ ನಲ್ಲಿ ಟ್ರೇಡ್ ಆಗ್ಬೋದು ಅಂತ ತಿಳ್ಕೊತೀರಿ. ದಿಸ್ ಈಸ್ ಹೌ ಯು ಪ್ಲಾನ್. ಗ್ಯಾಪ್ ಅಪ್ ಕೂಡ ಆದರೆ ಇದ್ರ ಮೇಲೆ ನಿಂತ್ಕೊಳ್ಳಿ. 22,430 ಕ್ಲಿಯರ್ ವೇ ಸಿಗ್ಬೇಕು ಸರ್ ನಮಗೆ. ಓಕೆ, ಚೆನ್ನಾಗಿರೋ ಟ್ರೇಡ್ ಸಿಗಬೇಕು, ಫ್ರೀ ವೇ ಸಿಗಬೇಕು ಅಂದ್ರೆ ದಿಸ್ ಇಸ್ ಓನ್ಲಿ ವೇ ಹಿಯರ್ ಟು ಗೋ ಅಪ್ ಸೈಡ್. ಕೆಳಗಡೆ ಆದ್ರೂ ಕೂಡ ಗಜಿಬಿಜಿ ಜಾಸ್ತಿ ಇದೆ, ನಡುವೆ ಆದ್ರೂ ಕೂಡ ಗಜಿಬಿಜಿ ಜಾಸ್ತಿ ಇದೆ, ಸ್ಕ್ಯಾಲ್ಪ್ಸ್ ಜಾಸ್ತಿ ಇದೆ. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಟೇಕಿಂಗ್ ದ ಟ್ರೇಡ್ ಸೆಟಪ್ಸ್ ಹಿಯರ್. ಓಕೆ, ಓನ್ಲಿ ಬೆಸ್ಟ್ ಇಸ್ ದಿಸ್ ಒನ್ ಅಂತ ಕಾಣ್ತಾ ಇದೆ. ಬಟ್ ದಿಸ್ ಇಸ್ ನಾಟ್ ಓಕೆ ಸ್ಟ್ರಾಡಲ್. ಬಟ್ ದಿಸ್ ಈಸ್ ಓನ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಅಥವಾ ಕ್ವಾಂಟಿಟಿ ಸೈಜ್ ನ ಕಡಿಮೆ ಮಾಡಬಹುದು ಅಂತೇಳಿ ನಿಫ್ಟಿ ನಮಗೆ ಹೇಳ್ಕೊಡ್ತಾ ಇದೆ. ಸೊ ಗೋ ಸ್ವಿಚ್ ಟು ದ ಆಪ್ಷನ್ ಚೈನ್ ಏನ್ ಹೇಳ್ಕೊಡುತ್ತೆ. ಸೊ 22,500 ಲೆವೆಲ್, 22,500 ಎಷ್ಟಿದೆ, 84 ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಾ ಕೂತ್ಕೊಂಡವ್ರೆ. ಓಕೆ, ಮಾರ್ಕೆಟ್ ಇನ್ಸಿಸ್ 22,430 ಬ್ರೇಕ್ ಆಗ್ತಾ ಇದ್ರೆ ದೆನ್ ಇಮಿಡಿಯೇಟ್ ಟಾರ್ಗೆಟ್ 22,500. ಓಕೆ, ದೆನ್ ಇನ್ ದ ಡೌನ್ ಸೈಡ್ ನೋಡಿದ್ರೆ ಸರ್ ಹೈಯೆಸ್ಟ್ ವಾಯ್ ಕಾಣೋದು 22,300 ಲೆವೆಲ್. ಮಾರ್ಕೆಟ್ ಇವತ್ತು ಅಲ್ಲಿಂದಲೇ ಬೌನ್ಸ್ ಆಗಿದ್ದಾನೆ. ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆದ 41 lakhs ಬ್ರೇಕ್ ಆದರೆ 22,200 ಅಥವಾ 22,150 ಆಸ್ ಪರ್ ಟೆಕ್ನಿಕಲ್ ಚಾರ್ಟ್, ಆಸ್ ಪರ್ ದ OI ಡೇಟಾ ಹ್ಯಾಸ್ ದ ಹೈಯೆಸ್ಟ್ ಸಪೋರ್ಟ್ ಹಿಯರ್. ಸೊ ಅದನ್ನ ಥಿಂಕ್ ಮಾಡಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಸೊ ಗಾಟ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತಾ ಅಂತ ಓನ್ಲಿ ಬೆಸ್ಟ್ ವೇ. ಸೊ ಲೊಕೇಶನ್ ಎಲ್ಲಿದೆ ಸರ್, ದಿಸ್ ಈಸ್ ಅ ಬೆಸ್ಟ್ ಲೊಕೇಶನ್. ಸೊ ಏನೇ ಚೇಂಜಸ್ ಇದ್ರೆ ನಾನು ಎಂತ ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಎನಿವೆ ಲೆಟ್ಸ್ ಸ್ವಿಚ್ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ಏನು ನೋಡ್ತಿದ್ವಿ, ಸೊ ಬ್ಯಾಂಕ್ ನಿಫ್ಟಿ ಈಸ್ ಇನ್ ದ ಎಕ್ಸ್ಪಾನ್ಷನ್ ಫೇಸ್. ಫಸ್ಟ್ ಆಫ್ ಆಲ್ ನಾನು ರಿಮೂವ್ ಮಾಡ್ತೀನಿ ಡ್ರಾಯಿಂಗ್ಸ್ಗಳನ್ನ. ಡೇ ಆಂಗಲ್ಗೆ ಬರೋಣ. ಡೇ ಆಂಗಲ್ ಬಂದ್ರೆ ಮಾರ್ಕೆಟ್ ಏನ್ ತೋರಿಸ್ತಾ ಇದೆ ನೋಡ್ಕೊಳ್ರಿ. ಮಾರ್ಕೆಟ್ ವಾಸ್ ಟೂ ವೋಲ್ಟೈಲ್
ಟೋಟಲ್ ಒಂದು 500 ಪಾಯಿಂಟ್ ಒಮ್ಮೆ ಸಲಕ್ಕೆ ಬಿದ್ದು ಹೆಚ್ಚು ಕಡಿಮೆ ಮಾಡಿ ಮಾರ್ಕೆಟ್ ನಡುವೆ ನಿಂತ್ಕೊಂಡಿದ್ದಾನೆ. ಅದ್ರ ಜೊತೆಗೆ ನೋಡ್ಕೊಳ್ತೀರಿ ಈ ಸಪೋರ್ಟ್ ನಲ್ಲಿ ಇನ್ನೂ ಹೋಲ್ಡ್ ಮಾಡ್ತಾ ಇದೆ. ದಟ್ ಈಸ್ 47,300 ಲೆವೆಲ್. ಮಾರ್ಕೆಟ್ ಏನಾದರೂ 47,300 ಮೇಲೆ ಕೆಳಗಡೆ ಹೋಗಿದ್ದ, ಬಟ್ ಲೋವರ್ ಹೈ ಮಾಡಲೇ ಇಲ್ಲ. ಕಂಟಿನ್ಯೂಸ್ಲಿ ರಿಕವರ್ ತಗೊಂಡು ಮತ್ತೆ 47,300 ಆಸ್ಪಾಸು ಬಂದು ಮೇಲೆಗಡೆ ಕ್ಲೋಸ್ ಆಗಿದ್ದಾನೆ. ಸೊ ಇನ್ನೊಂದು ಹಂಗೆಲ್ಲ ನೋಡ್ಕೊಡ್ರಿ ಮಾರ್ಕೆಟ್ ಬೌನ್ಸ್ ಆಗ್ಲಿಕ್ಕೆ ಕಾರಣ ಏನ್ಬಹುದು, ದಿಸ್ ಈಸ್ ದ ಮೂವಿಂಗ್ ಅವರೇಜ್ ಸಪೋರ್ಟ್. ಮೂವಿಂಗ್ ಅವರೇಜ್ ನೋಡಿ ಸರ್ 46,908 20 ಡೇ ಮೂವಿಂಗ್ ಅವರೇಜ್ ಸಡನ್ಲಿ ಸಪೋರ್ಟಿಗೆ ಬಂದ ಮಾರ್ಕೆಟ್ನ ಸಡನ್ಲಿ ಮತ್ತೆ 300 400 ಪಾಯಿಂಟ್ ಮೇಲೆಗಡೆ ನಿಂತ್ಕೊಳ್ಳಿಕ್ಕೆ ಹೆಲ್ಪ್ ಕೂಡ ಮಾಡಿದ್ದಾನೆ. ಸೊ ಮೂವಿಂಗ್ ಅವರೇಜ್ ವರ್ಕ್ಸ್ ಲೈಕ್ ಸಪೋರ್ಟ್ ಫ್ರಮ್ ದ ಡೌನ್ ಸೈಡ್ ಇಫ್ ಇಟ್ ಇಸ್ ಮಾರ್ಕೆಟ್ ಗೋಯಿಂಗ್ ಅಪ್ ಸೈಡ್ ಅಂತ ತಿಳ್ಕೊತೀರಿ. ದೆನ್ ಯು ಸ್ವಿಚ್ ಟು 1 ಅವರ್ ಅಗೇನ್. 1 ಅವರ್ ಸ್ವಿಚ್ ಮಾಡಿಬಿಟ್ಟು ನಿಮ್ಗೆ ಏನ್ ಕಾಣುತ್ತೆ ನೋಡ್ಕೊಳ್ಳಿ ಸರ್. ಒಂದ್ ಆಂಗಲ್ ಅಲ್ಲಿ ಎಲ್ಲರೂ ಕಾಣ್ತದೆ ಸರ್, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ, ಒಂದು ಶೋಲ್ಡರ್ ಆಗಿದೆ, ಇದೊಂದು ಹೆಡ್ ಆಗಿದೆ, ಇನ್ನೂ ಕೂಡ ಒಂದು ಶೋಲ್ಡರ್ ಆಗಿದೆ ಅಂತಿದೆ. ಸೊ ಇನ್ ಕೇಸ್ ಏನಾದರೂ ತಿಳ್ಕೊಳ್ಳಿ, ಇನ್ ಕೇಸ್ 47,300 ಲೆವೆಲ್ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಡ್ರಿ. ಈ ಟಾರ್ಗೆಟ್ ನೋಡಿ 48,000 ಇಂದ 47,263 ಲೆವೆಲ್ ಎಷ್ಟಿದೆ, ಅರೌಂಡ್ ಒಂದು 700 ಪಾಯಿಂಟ್ಸ್ ಅಥವಾ 800 ಪಾಯಿಂಟ್ಸ್ ಮಾರ್ಕೆಟ್ ಕೆಳಗಡೆ ಹೋಗಬಹುದು ಅನಿಸ್ತಾ ಇದೆ. 800 ಪಾಯಿಂಟ್ಸ್. ಸೊ ಡೂ ಥಿಂಕ್ ಆನ್ ದಿಸ್ ಪರ್ಸ್ಪೆಕ್ಟಿವ್ ವೈಲ್ ಟ್ರೇಡಿಂಗ್ ದ ಮಾರ್ಕೆಟ್. Okay, then fine, once again I can draw a lines here. Okay, line ನೋಡಿದ್ರೆ ಏನು ಗೊತ್ತಾಗುತ್ತೆ. see major support is here, that is 47,250 something. here this is a support. ಮಾರ್ಕೆಟ್ ಹಲವು ಬಾರಿ ರಿಜೆಕ್ಷನ್ ಮಾಡಿದ್ದ, ಮಾರ್ಕೆಟ್ ಮತ್ತೆ ಅದನ್ನ ಕಂಡಿಟ್ಕೊಂಡಂದ್ರೆ ವಾಪಸ್ ಹೋಲ್ಡ್ ಕೂಡ ಮಾಡಿದ್ದಾನೆ. ನೀವೇನ್ ಮಾಡ್ಬೇಕಂದ್ರೆ ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ದಿಸ್ ಇಸ್ ಎಕ್ಸ್ಪಾನ್ಷನ್ ಫೇಸ್ ಹಾಕಿದೆ. ಎಕ್ಸ್ಪಾನ್ಷನ್ ಫೇಸ್ ಅಂತ ನೋಡ್ಕೊಳ್ರಿ, ಮಾರ್ಕೆಟ್ ಸಣ್ಣ ರೇಂಜ್ ಅಲ್ಲಿ ಇದ್ದ, ಸಡನ್ಲಿ ದೊಡ್ಡ ರೇಂಜ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಈಗ ಓನ್ಲಿ ಬೆಸ್ಟ್ ವೇ ಟು ಟೇಕ್ ಅ ಪೊಸಿಷನ್ ಹಿಯರ್ 47,530 ಮಾರ್ಕೆಟ್ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡ್ದ. ದೆನ್ ವಿ ಕ್ಯಾನ್ ಗೋ ಫಾರ್ 48,200 ಲೆವೆಲ್. 48,100 200 ಬರ್ತಾ 48,250 ಹೋಗ್ಬೋದು ಮ್ಯಾಕ್ಸಿಮಮ್ ಅಂತ ಥಿಂಕ್ ಮಾಡ್ತೀರಿ. ದಿಸ್ ಇಸ್ ಎಕ್ಸ್ಪಾನ್ಷನ್ ಫೇಸ್ ಇದೆ, ಡೂ ಅಂಡರ್ಸ್ಟ್ಯಾಂಡ್. ಇಲ್ಲ ಮಾರ್ಕೆಟ್ ನಿಮಗೆ ಏನಾದರೂ ಬ್ರೇಕ್ ಡೌನ್ ತೋರಿಸ್ಬಿಟ್ಟಿದೆ ಅಂದ್ರೆ ನೆಕ್ಸ್ಟ್ ಫಸ್ಟ್ ಟಾರ್ಗೆಟ್ ಸಿಗೋದು ನಿಮಗೆ ಆಸ್ ಪರ್ ದಿಸ್ ಒನ್ 46,800 ಸಿಗಬಹುದು. ಆಮೇಲೆ ಅದನ್ನು ಬ್ರೀಚ್ ಆಗ್ತದೆ ಅಂದ್ರೆ 46,500 to 46,300 ಕೂಡ ಸಿಗಬಹುದು. ಅಲ್ಲಿ ನಮಗೆ ಮೇಜರ್ ಸಪೋರ್ಟ್ ಇದೆ. ಓಕೆ, ಇದು ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಡನ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಸೈಡ್ ವೇ ಅಂದ್ರೆ ಏನು ಸರ್? ಓಕೆ, ನೋ ಟ್ರೇಡಿಂಗ್ ಝೋನ್ ಅಂದ್ರೆ ಯಾವುದು? 47,500 ಇಂದ ಹಿಡಿದು 47,300 ಒಳಗಡೆ ಇದ್ರೆ ಸ್ಟ್ರಂಗಲ್ ಮಾಡ್ಕೊಳ್ತೀರಿ. ಬ್ರೇಕ್ ಡೌನ್ ಆದ್ರೆ ಈಸಿ ಟ್ರೇಡ್ ಇದೆ 46,800 ವರೆಗೂ. ಬ್ರೇಕ್ ಔಟ್ ಆದ್ರೆ ಈಸಿ ಟ್ರೇಡ್ ಇದೆ ದೆನ್ 48,000 to 48,200 ವರೆಗೂ. ಈ ರೀತಿ ನೀವೇನ್ ಮಾಡ್ತೀರಿ, ಈ ಝೋನ್ ಅಲ್ಲಿ ಇದ್ರೆ ನೋ ಟ್ರೇಡ್ ಮಾಡ್ತೀರಿ. ಈ ಎರಡು ಝೋನ್ಗಳಲ್ಲಿ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡಬಹುದು ಅನ್ನೋದು ಬ್ಯಾಂಕ್ ನಿಫ್ಟಿ ನಮಗೆ ಹೇಳಿಕೊಡ್ತಾ ಇದೆ. ಎನಿವೆ, ನಾನು ನಿಮಗೆ ಈ ಆಂಗಲ್ ಅಲ್ಲಿ ಕೂಡ ಥಿಂಕ್ ಮಾಡಿದೀವಿ ಏನೇನ್ ಮಾಡ್ತೀವಿ ಅಂತೇಳಿ. ನೆಕ್ಸ್ಟ್ ಗೋ ಟು ಗ್ಯಾಪ್ ಅಪ್ ಓಪನ್ ಆದ ಅಂತ ತಿಳ್ಕೊಂಡು ಎಕ್ಸಾಕ್ಟ್ಲಿ ಇದೇ ಲೈನ್ಗೆ ಟ್ರೆಂಡ್ ಲೈನ್ ಗ್ಯಾಪ್ ಅಪ್ ಓಪನ್ ಆದ. ಮಾರ್ಕೆಟ್ ಇಲ್ಲಿ ಹೊಡೆದಾಡ್ತಾ ಕುತ್ಕೊಂಡಿದ್ದಾನೆ, ಮಾರ್ಕೆಟ್ ಇನ್ ಬ್ರೇಕ್ ಆಗ್ತಾ ಇಲ್ಲ. ಹಿ ಕ್ಯಾನ್ ಗೋ ಕಮ್ ಡೌನ್ ಹಿಯರ್, ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ಬೌಂಡ್ರಿ. ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಮೇಲೆಗಡೆ ಹೋಗ್ಬೋದು, ಅನದರ್ ವೇ ಆಫ್ ಥಿಂಕ್. ಇಲ್ಲ ಮಾರ್ಕೆಟ್ ಓಪನಿಂಗ್ ಸರ್ ನಮಗೆ ಗ್ಯಾಪ್ ಡೌನ್ ಇಲ್ಲೇ ಕೊಟ್ಬಿಟ್ಟಿದ್ದಾನೆ, 46,700 ಆಸ್ಪಾಸ್ ಕೊಟ್ಟಿದ್ದಾನೆ. ಇದನ್ನ ಲೈನ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀರಿ. ಆಬ್ವಿಯಸ್ಲಿ ನೀವೇನ್ ಮಾಡ್ತೀರಿ, ಮಾರ್ಕೆಟ್ ಈ ರೀತಿ ಟ್ರಾವೆಲ್ ಆಗ್ಬೋದು ಅಂತ ನೋಡ್ಕೋತೀರಿ. ದಿಸ್ ವಿಲ್ ವರ್ಕ್ ಲೈಕ್ ಅಗೇನ್ ರೆಸಿಸ್ಟೆನ್ಸ್ 47,300 ಲೆವೆಲ್, ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದ್ದ, ಬ್ರೇಕ್ ಡೌನ್ ಮಾಡಿದ್ರೆ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ, ಮತ್ತೆ ಮಾರ್ಕೆಟ್ ಡೌನ್ ಸೈಡ್ ಹಿಯರ್. ಈ ರೀತಿ ಥಿಂಕ್ ಮಾಡಬಹುದು ಬ್ಯಾಂಕ್ ನಿಫ್ಟಿನಲ್ಲಿ. ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಫ್ಲಾಟ್, ಎವ್ರಿಥಿಂಗ್ ಇಸ್ ಡಿಸ್ಕಸ್ಡ್ ಹಿಯರ್. ಬಟ್ ಒನ್ ಮೋರ್ ಥಿಂಗ್ ಈಸ್ ಇಂಪಾರ್ಟೆಂಟ್. ನಾಳೆ ಎಕ್ಸ್ಪೈರಿ ಇರೋದ್ರಿಂದ 47,300 ಅಥವಾ ಬ್ರೇಕ್ ಆಗ್ತಾನ ಅಥವಾ ಕಂಟಿನ್ಯೂ ಹೋಲ್ಡ್ ಮಾಡ್ತಾನ ಅನ್ನಲಿಕ್ಕೆ ವೈ ಡೇಟಾ ಇಸ್ ಇಂಪಾರ್ಟೆಂಟ್. 47,000 ಇಸ್ ಹೈಯೆಸ್ಟ್ ಹ್ಯಾವಿಂಗ್ ಸಪೋರ್ಟ್ ಹಿಯರ್, ದಟ್ ಈಸ್ 23 lakh ಚಿಲ್ಲರೆ ಇದೆ. ಬಟ್ ಹೈಯೆಸ್ಟ್ ನಮಗೆ ಕಾಲ್ ರೇಟಿಂಗ್ ಕಾಣೋದು 47,500ಗೆ. ಮಾರ್ಕೆಟ್ ಹತ್ರ 47,263 ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ. ನಮಗೆ ಏನ್ ಬೇಕು, 47,525 ಏನಾದ್ರು ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಈಸಿ ವೇ ಇದೆ ಅಂತ ಟೆಕ್ನಿಕಲ್ ಚಾರ್ಟ್ ಹೇಳಿದೆ. ಅದರ ಪ್ರಕಾರ ವೈ ಹೈಯೆಸ್ಟ್ ಇರೋದು 48,000 ಇದೆ. ಅದನ್ನ ದಾಟಿದ್ರೆ ಒಂದು 200 ಪಾಯಿಂಟ್ ಹೋಗ್ಬೋದು, ಬಿಕಾಸ್ ಆಫ್ ಶಾರ್ಟ್ ಕವರಿಂಗ್ ರ್ಯಾಲಿ ಆಗ್ಬೋದು. ಇಲ್ಲ ಮಾರ್ಕೆಟ್ ಕೆಳಗಡೆ ಸರ್ 47,200 ಚಿಲ್ಲರೆ ಇರುತ್ತೆ, 11 ಲಕ್ಷ ಚಿಲ್ಲರೆ ಬ್ರೇಕ್ ಆದ್ರೆ ಫಸ್ಟ್ ಟಾರ್ಗೆಟ್ 47,000 ಸಿಗುತ್ತೆ. ಅಂಡ್ ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಟೈಮ್ ಪಾಸ್ ಮಾಡಬಹುದು. ಇದನ್ನು ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಯು ಕ್ಯಾನ್ ಗೋ ನೆಕ್ಸ್ಟ್ ಟಾರ್ಗೆಟ್ ಇಸ್ 46,800 ಲೆವೆಲ್. ಲೈಕ್ ವೈಸ್ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಟೆಕ್ನಿಕಲ್ ಚಾರ್ಟ್ ನ ಲೈವ್ ಆಗಿ ಕಂಬೈನ್ ಮಾಡ್ತೀರಿ. ನಾವೇನ್ ಮಾಡಿದ್ವಿ, ಫಿನ್ ನಿಫ್ಟಿ ಒಳಗೆ ಅದೇ ರೀತಿ ನಾವು ಟ್ರೇಡ್ ಮಾಡಿದ್ವಿ. ಲೆಟ್ಸ್ ಗೋ ಟು ಫಿನ್ ನಿಫ್ಟಿ. ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ, ನಿನ್ನೆ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ 21,000 ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ನಿಮ್ಮ ರ್ಯಾಲಿ ಇದೆ 21,200 ಅಂತ ಇನ್ನೂವರೆಗೂ ಥಿಂಕ್ ಮಾಡ್ತಿದ್ವಿ. ಮಾರ್ಕೆಟ್ ಇವತ್ತು ಮುಂಜಾನೆ
ಕೂಡ ಮಾರ್ಕೆಟ್ 21,200 ವರೆಗೂ ಆಸ್ಪಾಸ್ ನಿಂತ್ಕೊಂಡ್ಬಿಟ್ಟು ಸಡನ್ ಫಾಲ್ ಕೊಟ್ಟಿದ್ದಾನೆ. ಸೊ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಏನಿರಲಿಲ್ಲ. ಓಕೆ, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್, ಬಟ್ ಇದನ್ನ ನಾವು ಕ್ಯಾಚ್ ಮಾಡಬಹುದಿತ್ತು. ಐ ರಿಗ್ರೆಟೆಡ್ ದಟ್ ಇದು ಮಾರ್ಕೆಟ್ ನಲ್ಲಿ ನಂಗೆ ಮಿಸ್ ಆಯ್ತು ಅಂತೇಳಿ. ಬಟ್ ಸಡನ್ಲಿ ಮಾರ್ಕೆಟ್ ಇಂದ ಬೌನ್ಸ್ ಆದ್ಮೇಲೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ, ಫಿಬೋನಸಿ ಯೂಸ್ ಮಾಡಿದೆ. ವಾಟ್ ಈಸ್ ದಟ್ ಫಿಬೋನಸಿ ನೋಡ್ಕೊಟ್ರೆ, ಮಾರ್ಕೆಟ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಇಂದ ಟರ್ನಿಂಗ್ ಪಾಯಿಂಟ್ ಗೆ ನಾನು ಫಿಬೋನಸಿ ಹಾಕೊಂಡೆ. 61.8 ಯಾವುದು ಸರ್, 20,900 ಬ್ರೇಕ್ ಆಗಬಹುದು ಅಂತ ಹೇಳಿ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದಾಗ 20,800 ಒಂದು ಕಾಲ್, ಆಮೇಲೆ 21,000 ಪುಟ್ಸ್ ಕಾಲ್ಗಳನ್ನು, ಆಮೇಲೆ 21,200 ಒಂದು ಕಾಲ್, ಅಂದ್ರೆ +1 -2 +1 ತರ ಐರನ್ ಫ್ಲೈ ಮಾಡ್ಕೊಂಡಿದೆ. ಅಂಡ್ ಐ ಹ್ಯಾಡ್ ಬುಕ್ಡ್ ಸಮ್ ವಾಟ್ ಅಮೌಂಟ್, ನಾನು ನಿಮಗೆ ಶೋ ಮಾಡಿದ್ದೀನಿ ಹೌ ಮಚ್ ವಿ ಹ್ಯಾವ್ ಟೇಕನ್ ದ ಕ್ವಾಂಟಿಟೀಸ್ ಅಂತ ಹೇಳಿ. ಎನಿವೆ ಎಂಡ್ ಆಫ್ ದ ಡೇ ಮಾರ್ಕೆಟ್ 20,900 ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ. ಈಗ ನಾಳೆ ಏನ್ ಪ್ಲಾನ್ ಆಗ್ತೀರಿ, ಏನ್ ಮಾಡ್ಬೋದು? ಸೊ ಸ್ವಿಚ್ ಟು ಡೇ ಕ್ಯಾಂಡಲ್ ಫಸ್ಟ್. ಯಾವಾಗಲೂ ಡೇ ಕ್ಯಾಂಡಲ್ ಅಲ್ಲಿ ನೋಡ್ಕೊಡ್ರಿ. ಮಾರ್ಕೆಟ್ ನಲ್ಲಿ ಏನಾಗಿದೆ, ಆಲ್ಮೋಸ್ಟ್ 2 ವೊಲಟೈಲ್ ಕ್ಯಾಂಡಲ್ಸ್ ತೋರಿಸಿದೆ. ಇಟ್ಸ್ 2 ವೊಲಟೈಲ್ ಹಿಯರ್. ಸ್ಟಿಲ್ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ, ಬ್ಯಾಂಕ್ ನಿಫ್ಟಿ ತರನೇ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಓನ್ಲಿ 21,000 ಬ್ರೇಕ್ ಈಸ್ ವಿಲ್ ಗಿವ್ ಯು ರ್ಯಾಲಿ ಅಂತ ಇವನ್ ಡೇ ಕ್ಯಾಂಡಲ್ ಹೇಳ್ತಾ ಇದೆ. ಅದ್ರ ಜೊತೆಗೆ ಮೂವಿಂಗ್ ಎವರೇಜ್ ನೋಡ್ಕೊಡ್ರಿ. ಮೂವಿಂಗ್ ಎವರೇಜ್ ಪ್ರಕಾರ ಎಕ್ಸಾಕ್ಟ್ಲಿ 20 and 50 ಎರಡೂ ಸಂಗಮಕ್ಕೆ ಸಪೋರ್ಟ್ ತಗೊಂಡೇ ಮಾರ್ಕೆಟ್ ಜಂಪ್ ಆಗಿದೆ. 20,700 ಲೆವೆಲ್. ಓಕೆ, ಮಾರ್ಕೆಟ್ ಅಂದು ಜಂಪ್ ಆಗಿರೋದ್ರಿಂದ 20,700 is going to be a major support from the downside here using the moving average. ನಾಳೆ ಇನ್ ಕೇಸ್ ಅಲ್ಲಿ ಸಿಕ್ಕರೆ ಕೂಡ ನಿಮಗೆ ಏನಾದ್ರು ಹೆಲ್ಪ್ ಆಗ್ಬೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವಿಚ್ ದ ಡ್ರಾಯಿಂಗ್ಸ್ ಹಿಯರ್. ಡ್ರಾಯಿಂಗ್ಸ್ ಹಾಕಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಮಾರ್ಕೆಟ್ ಜಂಪ್ ಹೆಂಗಾಗಿದ್ದಾನೆ. ಸೊ ನಮಗೇನು ಗೊತ್ತಾಗುತ್ತೆ, ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಗಳು ಆಟೋಮೆಟಿಕಲಿ ಕ್ರಿಯೇಟ್ ಆಗಿದೆ. 21,000 ಬ್ರೇಕ್ ವಿಲ್ ಬಿ 21,200. ಓಕೆ, ಇಲ್ಲ ಮಾರ್ಕೆಟ್ 20,800 ಬ್ರೇಕ್ ಡೌನ್ ಆದ್ರೆ 20,650 ಅಥವಾ 80 ಲೆವೆಲ್ ಹೋಗ್ಬೋದು. ಅಲ್ಲಿ ನಮ್ಗೆ 2050 ಎರಡೂ ಸಂಗಮ ಇದೆ. ಓಕೆ, ಎರಡು ಲೆವೆಲ್ ನಲ್ಲಿ ಥಿಂಕ್ ಮಾಡಿದ್ರೆ ಡೇ ಆಂಗಲ್ ಪ್ರಕಾರ. ಓಕೆ, ನೆಕ್ಸ್ಟ್ ಒನ್ ಮೋರ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಹಿಯರ್, ಸ್ವಿಚ್ ಟು 1 hour. ಓಕೆ, 1 hour ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ. ಸೊ 1 hour ಸ್ವಿಚ್ ಮಾಡಿದ್ರೆ ನಿನ್ನೆ ತರಾನೇ ಸೇಮ್ ಟು ಸೇಮ್ 20,800 ವಾಸ್ ರೀಕ್ಲೇಮ್ಡ್. ಇನ್ ಕೇಸ್ ಮಾರ್ಕೆಟ್ 21,000 ಹಿಡಿದು ಇದೇ ರೇಂಜ್ ಒಳಗಡೆ ಇದ್ರೆ ನೋ ಟ್ರೇಡ್ ಝೋನ್ ಮಾಡ್ಕೊಳ್ತೀರಿ. If it is breaking this one is okay, if it is break down this one is okay, but middle ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಅವಾಯ್ಡ್ ಮಾಡ್ತೀರಿ. This is what actually happened in the bank nifty also. ಥಿಂಕ್ ಮಾಡಿ ಸರ್, ಇದು ಈಸಿ ಇದೆ, ಇದು ಈಸಿ ಇದೆ, ಬಟ್ ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ತೀರಿ. ಇನ್ ಕೇಸ್ ಮಿಡಲ್ ಅಲ್ಲಿ ಇದ್ರೆ ಕೇರ್ಫುಲಿ ಇರಿ. ಇಲ್ಲ ಮಾರ್ಕೆಟ್ ನಿಮಗೆ ಎಸ್ ಓಪನಿಂಗ್ 21,000 ಓಪನ್ ಆಗಿ ಇಲ್ಲಿ ಬಂದು ಮತ್ತೆ ರಿಜೆಕ್ಷನ್, ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ, 4ನೇ ಸಲ ರಿಜೆಕ್ಷನ್ ಫೇಸ್ ಮಾಡ್ತಾನೆ. ಈಸಿ ವೇ ಟಿಲ್ ದಿಸ್ ಒನ್ ವಿತ್ ಸ್ಮಾಲ್ SL, ಇದು ಬೌಂಡ್ರಿ ಟ್ರೇಡ್ ಆಗ್ತದೆ. ಇಲ್ಲ ಮಾರ್ಕೆಟ್ ಇಲ್ಲೇ ಸಿಕ್ಕ 27,800 ಅಂದ್ರೆ ಸ್ಮಾಲ್ SL ಇಟ್ಕೊಂಡ್ಬಿಟ್ಟು ನೀವು ಟಾರ್ಗೆಟ್ ನ 20,900 21,000 ಮಾಡಬಹುದು. ಇದು ಬೌಂಡ್ರಿ ಟ್ರೇಡ್ ಮಾಡಬಹುದು. ಇಲ್ಲ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಇದನ್ನ ಬ್ರೇಕ್ ಡೌನ್ ಆಗ್ತಿದ್ದಾರೆ ಅಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ 20,700 ವೇರ್ 20-day 50-day ಮೂವಿಂಗ್ ಎವರೇಜ್ ಕೂಡ ಇದೆ. ಸೊ ದಿಸ್ ಒನ್ ಇಸ್ ಈಸಿ ಅಂಡ್ ದಿಸ್ ಒನ್ ಇಸ್ ಈಸಿ. ನೀವು ಟ್ರೇಡ್ ಕ್ವಾಂಟಿಟಿ ಸೈಜ್ ಹೆಚ್ಚು ಕಮ್ಮಿ ಮಾಡಬೇಕಾಗುತ್ತೆ. ಒಂದಿಷ್ಟು ಲೆವೆಲ್ ಅಲ್ಲಿ ಒಂದಿಷ್ಟು ದಿನ ನೀವು ಆಪ್ಷನ್ ಬೈಯಿಂಗ್ ಕಾನ್ಸಂಟ್ರೇಟ್ ಮಾಡಬೇಕು, ಒಂದಿಷ್ಟು ದಿನ ಸ್ಟ್ರಾಟಜಿ ಮಾಡಬೇಕು, ಒಂದಿಷ್ಟು ದಿನ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು. ಸೊ ಡಿಪೆಂಡ್ಸ್ ಆನ್ ದ ಟೈಮ್ ಅಂಡ್ ಸೈಕಾಲಜಿ ಅಂಡ್ ಇವನ್ ಮಾರ್ಕೆಟ್ ಏನ್ ಕೊಡುತ್ತೆ ಅದ್ರ ಮೇಲೆ ನೀವು ಟ್ರೇಡ್ ಮಾಡಬೇಕಾಗ್ತದೆ. ಲೆಟ್ ಮಿ ಶೋ ಯು ದಿಸ್ ಒನ್. ಓಕೆ, ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲ ಕಾಣ್ತದೆ ನಿಮಗೆ. ಸೊ ದಿಸ್ ಒನ್ US 30 ಸಡನ್ಲಿ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದ್ದಾನೆ. ಸೊ ಇಲ್ಲಿ ಏನೇನೋ ಆಗ್ತಾ ಇದೆ. ವಾಟ್ ಈಸ್ ದಿಸ್ ಅಂದ್ರೆ CPI ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ US ದು. ಸೊ ಅದರದ್ದು ಮಾರ್ಕೆಟ್ ನಲ್ಲಿ ಇಫೆಕ್ಟ್ ಆಗೋ ಚಾನ್ಸ್ ಇದೆ. ಅಂಡ್ FTSE ಗ್ಯಾಪ್ ಅಪ್ ಮಾಡಿ ಓಪನ್ ಆಗಿ ಮೇಲ್ಗಡೆ ಹೋಗಿದ್ದಾನೆ. ಅಂಡ್ DAX is showing the positive sentiment and even Euro stocks and US cash also. So in the term perspective ನಲ್ಲಿ even FID activities ಕೂಡ ನಮಗೆ ಪ್ಲಸ್ ಕೂಡ ಆಗಿತ್ತು. ಇವತ್ತೇನಾಗಿದೆ, 12th March ಗೆ 73 crore they have bought. ಓಕೆ, FII ಆದವರು DI ಆದವ್ರು ಬೈ ಮಾಡಿದ್ದು 2,358. ಸ್ಟಿಲ್ ದೇ ಈಸ್ ಅ ಪಾಸಿಟಿವ್ ರನ್ ಆಗ್ತಾ ಇದೆ. ದೋ FII ಆದವರು ಬೈಯಿಂಗ್ ಕಡಿಮೆ ಆಗಿದೆ. ಲೆಟ್ ಸಿ ಮಾರ್ಕೆಟ್ ನಲ್ಲಿ ಏನಾಗುತ್ತೆ. ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗಿಫ್ಟ್ ನಿಫ್ಟಿ ನೋಡಿದ್ರು ಕೂಡ ಏನಾದ್ರು ಪಾಸಿಟಿವಿಟಿ ಉಳಿದ್ರೆ ನಾಳೆವರೆಗೂ. ಇವತ್ತು ನೋಡಿ ಸರ್, ಎಕ್ಸಾಕ್ಟ್ಲಿ ಈಗ ಸದ್ಯದ ಮಟ್ಟಿಗೆ ಏನಾಗಿದೆ, ಗಿಫ್ಟ್ ನಿಫ್ಟಿ ನಮಗೆ ಓನ್ಲಿ 28+ ಏನೋ ಕಾಣ್ತದೆ. 28+ ಅಂದ್ರು ಅದು 28+ ಅಲ್ಲ. ವೈ? ಬಿಕಾಸ್ ನಮಗೆ ಈಗ 4 ಗಂಟೆ ಸುಮಾರಕ್ಕೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ 20,460. ಇಲ್ಲಿವರೆಗೂ ಹೋಗಿ ಇಲ್ಲಿ ಟೈಮ್ ಪಾಸ್ ಮಾಡ್ತಿದೆ ಅಂದ್ರೆ ಇಟ್ಸ್ ಅ ಫ್ಲಾಟ್ ರೈಟ್ ನಾವು. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಲೆವೆಲ್ ನ ಬ್ರೇಕ್ ಮಾಡಿದ್ರೆ 20,400 ಇನ್ ಕೇಸ್ ಓವರ್ ದ ನೈಟ್ ಅಥವಾ ನಾಳೆವರೆಗೂ ಅಂದ್ರೆ ಮಾರ್ಕೆಟ್ ನಾಳೆ ನಮ್ದು ನೆಗೆಟಿವ್ ಹೋಗುತ್ತೆ ಅಂತ ಹೇಳಿ ನೀವು
ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಒಳಗಡೆ ಚೆಕ್ ಮಾಡಿ ಥಿಂಕ್ ಮಾಡಿ ನೋಡ್ತೀರಿ. ಎನಿವೇ ನಾನು ನಿಮಗೆ ಇದ್ರೊಳಗೆ ಡೀಟೇಲ್ ಅನಾಲಿಸಿಸ್ ಮಾಡಿದ್ದೀನಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತಿರೋದ್ರಲ್ಲಿ. ಮೋರ್ ಓವರ್ ಮಾರ್ಕೆಟ್ನಲ್ಲಿ ಈ ಒಂದು ವಿಷಯಗಳನ್ನ ನೋಡ್ಕೊಡ್ರಿ. ಲೈಕ್ FIDUT ಆಕ್ಟಿವಿಟೀಸ್ ಮತ್ತು ಗಿಫ್ಟ್ ನಿಫ್ಟಿಲಿ ಏನಾಗ್ತಾ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಏನಾಗ್ತಿದೆ ಅನ್ನೋದು ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡ್ಕೋತೀವಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಿ, ವಾಟ್ಸಪ್ನಲ್ಲಿ ಅಥವಾ ಟೆಲಿಗ್ರಾಮ್ ಮೂಲಕ ನೀವು ನನಗೆ ಕ್ವೆಶನ್ಸ್ ಮಾಡ್ತೀರಿ, ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸಿಚುವೇಶನ್ ಅಲ್ಲಿ ಫೋನ್ ಕೂಡ ಮಾಡ್ತೀರಿ. ಏನೇ ಚೇಂಜಸ್ ಇದ್ರೆ ಇದರೊಳಗಡೆ ನಾನು ನಿಮಗೆ ವಾಟ್ಸಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ನಿಮಗೆ ಪೋಸ್ಟ್ ಮಾಡ್ತಿರ್ತೀನಿ. ಅಂಡ್ ಡೂ ಇನ್ ಟಚ್ ವಿತ್ ಅಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.